ಅದೇ ಸುಮಾರು 20 ದಿವಸದಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು ನಮ್ಮ ಮಾವ. ಇವತ್ತು 4 ಗಂಟೆ 18 ನಿಮಿಷಕ್ಕೆ ಕೊನೆ ಉಸಿರನ್ನು ಎಳೆದಿದ್ದಾರೆ. ತುಂಬ ಬೇಜಾರಾಗ್ತಾ ಇದೆ. ಕರ್ನಾಟಕ ಕಂಡಂಥ ಒನ್ ಆಫ್ ದ ಮೋಸ್ಟ್ ಎಮಿನೆಂಟ್ ಪರ್ಸ್ನಾಲಿಟೀಸ್ ಅಂತಲೇ ಹೇಳಬೇಕು. ಕನ್ನಡದಲ್ಲಿ ಫಸ್ಟ್ ಟೈಮ್ ಮೊದಲನೇದಾಗಿ ಪಾಸಾದಂಥ IAS ವ್ಯಕ್ತಿ ಇವತ್ತು ನಮ್ಮ ಜೊತೆಗೆ ಇಲ್ಲ ಅಂತ ಹೇಳೋದಕ್ಕೆ ತುಂಬ ಬೇಜಾರಾಗ್ತಾಯಿದೆ. ಇವಾಗ ಇಲ್ಲಿಂದ ಅವರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಂದ ಬೆಳಿಗ್ಗೆ 7 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ. ಏಕೆಂದರೆ ಅಪಾರವಾದ ಅಭಿಮಾನಿಗಳು ಮತ್ತು ಬೆಂಬಲಿಗರು ಎಲ್ಲ ಕ್ಷೇತ್ರದಲ್ಲೂ ಇರೋದರಿಂದ, ಸಿನಿಮಾ ಕ್ಷೇತ್ರ ಇರ್ಬೋದು ಅದು, ಅಥವಾ ಅವರು ಪದವಿಯಲ್ಲಿದ್ದಾಗ 35 ವರ್ಷ ಏನೇನು ಸೇವೆ ಸಲ್ಲಿಸಿದ್ದಾರೆ ಆ ಕ್ಷೇತ್ರದಲ್ಲಿರ್ಬೋದು, ಅಥವಾ ರಾಜಕಾರಣದಲ್ಲಿ ಎಲ್ಲ ಕಡೆ ಅಭಿಮಾನಿಗಳು ಬೆಂಬಲಿಗರು ಇರೋದ್ರಿಂದ 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ 4 ಗಂಟೆ ತನಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜನರಿಗೋಸ್ಕರ ಅಲ್ಲಿ ಇರ್ತೀವಿ. ಅದಾದಮೇಲೆ ಮಿಕ್ಕಿದ್ದನ್ನು ತಿಳಿಸ್ತೀವಿ. ಸರ್, ಅಂತ್ಯಕ್ರಿಯೆ ಎಲ್ಲಿ ಮಾಡಬೇಕು ಅಂತ ಇನ್ನೂ ನಿರ್ಧಾರ? ಅದೇ ಇನ್ನೂ ಚರ್ಚೆ ನಡೆಸಬೇಕು. ಯಾಕೆಂದರೆ ಅವರ ಪತ್ನಿಯವರು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದರು. ಸೊ ಅವ್ರ ಹತ್ರ ಇನ್ನೂ ಡಿಸ್ಕಸ್ ಮಾಡಿಲ್ಲ. ನಾವು ಅವ್ರ ಹತ್ರ ಫೈನಲ್ ಆಗಿ ಡಿಸ್ಕಷನ್ ಮಾಡಿ ಮೀಡಿಯಾಗೆ ತಿಳಿಸ್ತೀವಿ. ಸರ್, ಆ್ಯಕ್ಚುಲಿ ಸರ್ ಏನಾಗಿತ್ತು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಬಂದಾಗ ಏನಾಗಿತ್ತು? BP ಇಶ್ಯೂಯಿಂದ ಕರ್ಕೊಂಬಂದಿದ್ದು ಅವ್ರಿಗೆ. BP ಫ್ಲಕ್ಚುಯೇಷನ್ಸ್ ಇತ್ತು. ಸೊ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಒಂದು 6 ಡೇಸ್ ಆಗಿತ್ತು. ಇವತ್ತು ಮತ್ತೊಮ್ಮೆ ಇನ್ನೊಂದು ಸಲ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಕೊನೆ ಉಸಿರನ್ನ ಎಳೆದಿದ್ದಾರೆ. ಅವ್ರು ಯಾವತ್ತೂ ಜನಗಳ ಜೊತೆನೇ ಇರೋಕ್ಕೆ ಅವ್ರು ಯಾವತ್ತೂ ಜನಗಳ ಜೊತೆನೇ ಇರೋಕ್ಕೆ ಇಷ್ಟಪಡ್ತಾಯಿದ್ರು. ಅದಕ್ಕೋಸ್ಕರ ನಾವು ಸರ್ಕಾರನೂ ಅದನ್ನೇ ಮನವಿ ಮಾಡಿದ್ವಿ. ಅವ್ರು ಜನಗಳು ವೀಕ್ಷಣೆ ಮಾಡುವಂಥ ಅವಕಾಶ ಮಾಡಿಕೊಡಿ, ಇಲ್ಲ ಕಂಠೀರವ ಸ್ಟೇಡಿಯದಲ್ಲಿ ಮಾಡಿಕೊಡಿ ಅಥವಾ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿಕೊಡಿ ಅಂತ. ಅದಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರ ಅಭಿಮಾನಿಗಳು, ಹಿತೈಷಿಗಳು ರಾಜ್ಯಾದ್ಯಂತ ಇದ್ದಾರೆ. ಸೊ ಎಲ್ಲರೂ ಬಂದು ನಾಳೆ ನೋಡ್ಬೋದು. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಅಲ್ಲಿರುತ್ತೆ. ಅಲ್ಲಿಂದ ಅವ್ರನ್ನ ಯಾವ ಥರ ಫೈನಲ್ ರೈಟ್ಸ್ ಮಾಡಬೇಕು ಅನ್ನೋದು ಫ್ಯಾಮಿಲಿ ಆ್ಯಂಡ್ ಅವ್ರ ಅಭಿಮಾನಿಗಳೆಲ್ಲ, ಅವರು ನಮ್ಮ ಫ್ಯಾಮಿಲಿ ಇದ್ದಂಗೆ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಫೈನಲ್ ಡಿಸಿಷನ್ಗೆ ಬರ್ತೀವಿ. ಸೊ ಎಸ್ ಸರ್, ಥ್ಯಾಂಕ್ ಯು.